ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗನ್ನು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಬಂದು ನನ್ನ ಸಿಸ್ಟರ್ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಆ ಸಿಸ್ಟರ್ ಮದುವೆಯಲ್ಲಿ ನಮ್ಮಮ್ಮ ಇದ್ದಾರೆ, ಅವರಿಗೆ ವಿಶಸ್ಸನ್ನು ತಿಳಿಸ್ಬೇಕು. ಸೊ ಇಟ್ಸ್ ಅ ವೆರಿ ಸ್ಪೆಷಲ್. ಒಂದು, ಯಾರೆಲ್ಲ ತಾಯಂದಿರಿದ್ದೀರೋ ಅವರೆಲ್ಲರಿಗೂ ಮದರ್ಸ್ ಡೇ, ಅಮ್ಮಂದಿರ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲ ನೀವಿಲ್ಲದೆ ನಾವಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ರಿಗೂ ವಿಶ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಫೈನಲಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ನನ್ನ ಸಿಸ್ಟರ್ ಮ್ಯಾರೇಜ್ ಇದೆ, ಸೊ ಹಾಗಾಗಿ ಸಿಂಪಲ್ ಆಗಿರುವಂಥ ಒಂದು ಸ್ಯಾರಿನ ವೈ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ತೊಗೊಂಡಿರೋವಂಥ ಸ್ಯಾರಿ ಇದು. ನೋಡ್ಬೋದು ನೀವು. ಮದುವೆ ಆ್ಯಕ್ಚುಲಿ 9 o'clockಗೆ ದಾರೆ ಮುಹೂರ್ತ ಇದ್ದಿದ್ದು. ಬಟ್ ಕೆಲಸ ಇರೋದ್ರಿಂದ ನಮ್ಮನೆಯವ್ರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ಹೋಗಿದ್ದೆ ಲೇಟ್ ಆಯಿತು. ನಾವು ಪಾಂಡವಪುರದವರು. ಪಾಂಡವಪುರದಿಂದ ನನ್ನ ತಂಗಿನ ಜಮಖಂಡಿಗೆ ಮದುವೆ ಮಾಡ್ತಾ ಇರುವಂಥದ್ದು, ನಮ್ಮ ಚಿಕ್ಕಪ್ಪನ ಮಗಳು. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ವೇರ್ ಮಾಡಿರುವಂಥ ಸ್ಯಾರಿ. ಹೇಗೆ ಯಾವುದೇ ಸ್ಯಾರಿ ಆಗಲಿ, ನೀವು ಲಕ್ಷ ರೂಪಾಯಿ ಸ್ಯಾರಿ ತೊಗೊತೀರಾ, ನೀಟಾಗಿ ಉಟ್ಟಿಲ್ಲ ಅಂದರೆ ಚೆನ್ನಾಗಿ ಕಾಣೋದಿಲ್ಲ. ಅಥವಾ ಸಿಂಪಲ್ ಆಗಿರೋ ಸ್ಯಾರಿ ತೊಗೊತೀರಾ, ತುಂಬ ನೀಟಾಗಿ ಉಟ್ಟಿದ್ದೀರಾ ಅಂದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೇಗೆ ವೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇದು ನನ್ನ ತಮ್ಮನ ಮದುವೆಲಿ ತೊಗೊಂಡಿದ್ದ ಸ್ಯಾರಿ ಇದು. ಆ್ಯಕ್ಚುಲಿ ನಾನು ತುಂಬ ಅಂದರೆ ತುಂಬ ರೇರು ಸ್ಯಾರಿಗಳನ್ನ ನನಗೆ ಮನಸ್ಸಿಗೆ ಇಷ್ಟಪಟ್ಟರೆ ಮಾತ್ರ ನಾನು ಸ್ಯಾರಿ ತೊಗೊಳ್ಳುವಂಥದ್ದು. ಇಲ್ಲ ಅಂತಂದರೆ ನಾನು ತುಂಬ ಕ್ಲಾತ್ಸ್ಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ತೊಗೊಳಕ್ಕೆ ಹೋಗೋದಿಲ್ಲ. ಇತ್ತೀಚೆಗೆ ಸ್ವಲ್ಪ ಶುರು ಮಾಡಿದ್ದೀನಿ ಪರ್ಚೇಸ್ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ನೋಡೋದು, ನೀವು ಗೊತ್ತಿದೆ ಎಲ್ರಿಗೂ, ಎಲ್ಲರೂ ಔಟ್ಪುಟ್ ಮೇಲೆ ಡಿಪೆಂಡ್ ಆಗ್ತಾರೆ. ಅವರು ಒಳ್ಳೆತನಕ್ಕೆ ಕೆಲವೊಂದು ಕಡೆ ಬೆಲೆ ಸಿಗೋದಿಲ್ಲ. ಸೊ ಇದು ನೋಡ್ಬೋದು, ಇದು ನಮ್ಮ ಅಮ್ಮನಿಗೆ ಮದರ್ಸ್ ಡೇ ವಿಶ್ ಮಾಡಿಬಿಟ್ಟು ನೀನೇ ಟ್ರೀಟ್ ಕೊಡ್ಸಮ್ಮ ಅಂತ ಹೇಳಿ ನಾನು ನಮ್ಮ ಅಮ್ಮನ ಕೇಳ್ತಾ ಇದ್ದೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಮಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಜೊತೇಲಿ ನನ್ನ ಮಗಳು ಜಗಳ ಆಡ್ತಾಯಿದ್ಲು. ಇದು ನಮ್ಮ ಅಕ್ಕನ ಮಗಳು ವರ್ಣಿಕಾ ಅಂತ ಹೇಳಿ. ಇವರಿಬ್ಬರು ಜೊತೆಗೆ ಒಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ, ಭುವನ ಅಂತ ಹೇಳಿ. ಅವ್ರು 3 ಜನ ಒಂದು ಕಡೆ ಸೇರಿಬಿಟ್ರೆ ಅವ್ರಿಗೆ ಅವರಪ್ಪ, ಅವರಮ್ಮ, ಅಜ್ಜಿ, ತಾತ ಯಾರೂ ಬೇಕಾಗಿಲ್ಲ. ಸೊ ಹಾಗಾಗಿ ಇವರು ತುಂಬ ಬೆಸ್ಟೀಸ್ಗಳು. ಅವ್ರು 3 ಜನನೇ ಬೆಸ್ಟೀಸು. ಅದರಲ್ಲೂ ಎಸ್ಪೆಷಲಿ ಇವರಿಬ್ಬರು ತುಂಬ ಬೆಸ್ಟಿ. ನನ್ನ ಮಗಳು ವಾಪಸ್ ಹೋಗಬೇಕಾದ್ರೆ ಕಿರ್ಚಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಇಲ್ಲೇ ಇರ್ತೀನಮ್ಮ ಅಂತ. ಅವಳು ವರ್ಣಿಕಾ ಸೈಲೆಂಟಾಗಿ ಹೋಗ್ಬಿಟ್ಟು ಕಾರ್ ಒಳಗಡೆ ಕೂತ್ಕೊಂಡು ಅಳ್ತಾ ಇದ್ಲು. ನಾನು ಹೋಗೋದಿಲ್ಲ, ನನಗೆ ಅವಳು ಬೇಕು, ನನ್ನ ಚಿನ್ನಮ್ಮ ಬೇಕು ಅಂತ ಅವಳು ಅಳ್ತಾ ಇದ್ಲು. ಸೊ ಇವರಿಬ್ಬರು ಈಗಲೇ ಇಷ್ಟು ಅಳ್ತಾ ಇದ್ರು. ಸೊ ಅದೇ ಅಂದ್ಕೊಂಡೆ, ಇವರಿಬ್ಬರು ಬಾಂಡೇಜ್ ನೋಡ್ತಾ ಇದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಹೇಗಿದ್ವು ಅಂತ ಗೊತ್ತಿಲ್ಲ. ಇವರಿಬ್ಬರು ನೋಡಿದ್ರೆ ಹಾಗೆ ಫೀಲ್ ಆಗ್ತಾಯಿತ್ತು. ಅದಾದಮೇಲೆ ಇದು ಮದುವೆಗೆ ಬಂದು ತುಂಬ ಲೇಟಾಗಿ ಬಂದು, ಆಲ್ರೆಡಿ ಮದುವೆ ಎಲ್ಲ ಮುಗ್ದೋಗಿತ್ತು. ಇವನ್ ರಿಸೆಪ್ಷನ್ ಕೂಡ ನೈಟೇ ಬಂದಿದ್ದು ರಿಸೆಪ್ಷನ್ಗೆ. ಬೆಳಗ್ಗೆ ರಿಸೆಪ್ಷನ್ ಇರಲಿಲ್ಲ, ಯಾಕೆಂದರೆ ಅವರು ತುಂಬ ದೂರ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ರಿಸೆಪ್ಷನ್ ಎಲ್ಲ ಇಟ್ಟಿರಲಿಲ್ಲ. ಜಸ್ಟ್ ಮದುವೆ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಮಾಂಗಲ್ಯ ಧಾರಣೆ ಮಾಡಿ ಮುಗಿಸಿ ಹೋಗುವಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು ಇವರು. ಇಲ್ಲಿ ನೋಡ್ಬೋದು, ಇವರಿಬ್ಬರು ಮುದ್ದಾಗಿ ಆಟ ಆಡಿಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಮಕ್ಕಳು. ಚಿಕ್ಕ ಮಕ್ಕಳಾಗಿದ್ರೇ ಚೆಂದ ಅಂತ ಅನ್ನಿಸ್ತಾಯಿತ್ತು. ಯಾಕೆಂದರೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಅಥವಾ ಟೆನ್ಷನ್ ಇರೋದಿಲ್ಲ, ಟೆನ್ಷನ್ ಫ್ರೀ. ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅನ್ನೋದು ಏನೂ ಇರೋದಿಲ್ಲ. ಅವ್ರದ್ದೇ ಆದಂಥ ಪುಟ್ಟ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಸೊ ಅವ್ರು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ನಮ್ಗೆ ಅನ್ನಿಸ್ತು. ಅದಾದಮೇಲೆ ಹೋಗಿ ಊಟ ಮಾಡ್ಕೊಂಡು ಬಂದು, ಇವನ್ ನಾವೇ ಲಾಸ್ಟು ಹುಡುಗ ಹುಡುಗಿ, ನನ್ನ ತಂಗಿ ಮತ್ತು ತಂಗಿ ಅವರ ಯಜಮಾನರು ಒಟ್ಟಿಗೆ ಲಾಸ್ಟಿಗೆ ಊಟಕ್ಕೆ ಕೂತ್ಕೊಂಡಿದ್ರಲ್ಲ, ಆ ಟೈಮ್ಗೆ ನಾವು ಊಟಕ್ಕೆ ಕೂತ್ಕೊಂಡು. ಇದು ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಒಂದು ಕಡೆನೇ ಇದ್ವಿ ಆಲ್ಮೋಸ್ಟು. ಬಟ್ ಎಲ್ಲರೂ ನಾನು ವ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ.
ಬಂದಿದ್ದೆ ಲೇಟ್ ಆಯಿತು. ಇದು ನಮ್ಮ ಅತ್ತೆ ಮಗ, ಈ ಕಡೆ ಕೂತಿರೋದು ಕುಮಾರ ಅಂತ ಹೇಳಿ ಆಲ್ರೆಡಿ ನನ್ನ ಬ್ಲಾಗಲ್ಲಿ ನೋಡಿರ್ತೀರ. ಅದು ನನ್ನ ಸಿಸ್ಟರ್ ರಶ್ಮಿ ಅಂತ ಹೇಳಿ, ನನ್ನ ತಮ್ಮ ಅದು ಪ್ರಜ್ವಲ್ ಅಂತ ಹೇಳಿ ನಮ್ಮ ಅತ್ತೆ ಮಗ. ಸ್ವಾತಿ ಹಿಂದೆ ಕೂತಿರೋದು ಇನ್ನೂ ಲಾಸ್ಟಲ್ಲಿ ಕೂತಿರೋದು ನಮ್ಮ ಯಜಮಾನ್ರು. ಇಲ್ಲಿ ನಮ್ಮಮ್ಮ ವರ್ಣಿಕಾ, ಧೃತಿ, ಇಷ್ಟು ಜನ ಕೂತಿದ್ದೀವಿ. ತುಂಬ ಈ ಥರ ಒಂದು ಕಡೆ ಸೇರೋದು, ಇವನ್ ನಾನು ಎಸ್ಪೆಷಲಿ ಅವರು ಅವ್ರ ಪಾಡಿಗೆ ಬ್ಯುಸಿ. ನಮ್ಮ ಮನೆಯಲ್ಲಿ ಯಾರೂ ಫ್ರೀಯಾಗಿ ಕೂತ್ಕೊಂಡು ನಮ್ಮ ಮನೇಲಿ ಒಂದು ಕಾಲ್ ಮಾಡೋದು ಹೆಚ್ಚು. ನಾನು ಬಲವಂತ ಮಾಡಿ ಒಂದು ಕಾಲ್ ಮಾಡಿದ್ರೆ ಮಾತಾಡ್ತಾರೆ. ಇವನ್ ಅವ್ರ ಕೆಲಸ ಬೆಳಗ್ಗೆ ಎದ್ದರೆ ಸಮಯಕ್ಕೆ ಅಂಗಡಿಗೆ ಹೋಗಬೇಕು, ನಾನು ನನ್ನ ಪಾಡಿಗೆ ಹೋಗ್ಬೇಕು. ಇವಳು ಏನಕ್ಕೋ ಬೇಜಾರು ಮಾಡ್ಕೊಂಡು ಕೂತ್ಕೊಂಡು ಮುನ್ಸ್ಕೊಂಡು ಹಿಂಗೇನೆ ಒಂದು ಕಾಲ್ ಮಾಡಿ ಮಾತಾಡೋಕ್ಕೂ ನಮಗೆ ಟೈಮ್ ಇರೋದಿಲ್ಲ. ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋಕ್ಕೂ. ಸೊ ಇಲ್ಲಿ ನೋಡ್ಕೊಂಡು ನನ್ನ ತಮ್ಮ ಹೆಂಡತಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಇಲ್ಲೇ ಇದ್ದಾರೆ ನೋಡಿ ನಮ್ಮ ಅಕ್ಕ. ಒಂದಷ್ಟು ಪಿಕ್ಗಳು ತೊಗೊಂಡು ನನ್ನ ವ್ಲಾಗ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊತಾ ಇದ್ದೆ. ನನ್ನ ತಮ್ಮ ಪಂಚೆ ಹಾಕಿದ್ದ. ಅವನು ಇದು ನಾನು ನೋಡಿರೋ ಮಟ್ಟಿಗೆ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ, ಸೆಕೆಂಡ್ ಆರ್ ಥರ್ಡ್ ಟೈಮ್ ಇರಬೇಕು ಅವನು ವೇರ್ ಮಾಡ್ತಾ ಇರೋವಂಥದ್ದು ಪಂಚೆ. ಈವನ್ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದು ನಾವು ಈ ಥರ ಒಂದು ಕಡೆ ಸಿಕ್ಕಿದಾಗ ಮಾತಾಡೋದೇ. ಅಲ್ಲೂ ನಮ್ಮಮ್ಮ ಜಾಸ್ತಿ ಏನು ಮಾತೇ ಆಡೋಕ್ಕೆ ಹೋಗೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇಲ್ಲಿ ನಮ್ಮ ಚಿಕ್ಕಪ್ಪನ ಅಮ್ಮ ಇದ್ದರು, ಅವ್ರನ್ನ ಮಾತಾಡಿಸ್ಕೊಂಡು ನನ್ನ ತಮ್ಮ ಸರಿ ಆಯಿತು ಹೊರಟ್ಬಿಡಿ, ಲೇಟಾಗುತ್ತೆ ಮಗು ಕರ್ಕೊಂಡು ಹೋಗೋದು ಅಂತ ಹೇಳಿ ನಮ್ಮನ್ನು ಸಬರ್ಗೆ ಡ್ರಾಪ್ ಹಾಕಿ ಅಂತ ಕೇಳಿದು. ಬಟ್ ಸಬರ್ಗೆ ಹೋಗೋಕ್ಕಾಗಲಿಲ್ಲ. ಇವಳು ನನ್ನ ಮಗಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ಲು ಅಂತ ಹೇಳಿಬಿಟ್ಟು. ಆಮೇಲೆ ಅವಳಿಗೆ ಕುದುರೆ ಅಂದರೆ ತುಂಬ ಇಷ್ಟ. ಮೈಸೂರಲ್ಲಿ ಜಾಸ್ತಿ ಕುದುರೆಗಳಿದೆ, ಅದು ಅಲ್ಲಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ದೊಡ್ಡ ತರಲೆ ನನ್ನ ಮಗಳು ಐಸ್ ಕ್ರೀಮ್ ಬೇಕು ನನಗೆ ಅಂತ ಹೇಳಿ ಆಟ ಮಾಡ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಇದ್ಬಿಟ್ಟಿದ್ಲು. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ನಮ್ಮ ಫ್ಯಾಮಿಲಿ ಮುಗಿಸ್ಕೊಂಡು ಅಲ್ಲಿ ಕುದುರೆ ನೋಡ್ತಾ ಇದ್ದಾಳೆ. ಎಷ್ಟು ಖುಷಿ ಅಂದರೆ ವಾವ್ ಕೊನೆಯದಾಗಿ ಐಸ್ ಕ್ರೀಮ್ನ ಕೊಡಿಸ್ಕೊಂಡು ತಿಂದ್ಕೊಂಡು ಹೊರಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ, ಬಾಯ್.